ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ತುಂಬ ಸಂತೋಷವಾಗಿದೆ. ತಿಳಿ ಅಷ್ಟೇ ಅಲ್ಲ, ಒಂಥರ ರೆಕ್ಕೆ ಬಿಚ್ಚಿ ಹಾರೋಷ್ಟು ಖುಷಿಯಾಗಿದೆ. ಒಬ್ಬರ ಜೀವನದಿಂದ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ದೂರ ಆಗ್ತಾರೆ ಅಂದರೆ ಅದಕ್ಕೆ ಅದರದೇ ಆದ ಕಾರಣ ಇರುತ್ತೆ. ಈ ಜೀವನ ಅನ್ನೋ ಗೇಮ್ಗೆ ಹಿಂದೆ ಇಲ್ಲಮ್ಮ. ಹಳೆ ಆಟ ಮುಗೀತಿದ್ದಂಗೆ ಹೊಸದೊಂದು ಆಟ ಶುರು ಆಗುತ್ತೆ. ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್. ಅಜ್ಜಿ, ಏನಮ್ಮ ದುರ್ಗಾ? ಏನಾಯ್ತಜ್ಜಿ? ಕರೆದ್ರೂ ಕೇಳಿಸ್ದೇ ಇರೋಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಅದು ಕೂತ್ಕೊಂಡಿದ್ನಲ್ಲ, ಹಾಗೆ ಒಂಥರ ನಿದ್ರೆ ಬಂದ್ಬಿಡ್ತು. ಕಣ್ಬಿಟ್ಕೊಂಡು ಯಾರಾದ್ರೂ ನಿದ್ದೆ ಮಾಡ್ತಾರಾ ಅಜ್ಜಿ? ಅಲ್ಲ ಅಲ್ಲ, ನಿದ್ರೆ ಬರೋ ಥರ ಆಗ್ತಿತ್ತು ಅಷ್ಟೆ. ನನಗೆ ಸತ್ಯ ಗೊತ್ತಾಗಿದೆ ಅಜ್ಜಿ. ಏನ್ ಸತ್ಯ ಗೊತ್ತಾಯ್ತಮ್ಮ? ಅದೇ ಅವತ್ತು ದೇವಸ್ಥಾನದಲ್ಲಿ ದುರ್ಗಾ, ಏನ್ ಹೇಳ್ಬೇಕು ಅಂತಿದ್ಯೋ ನಾನು ನೇರವಾಗಿ ಹೇಳಮ್ಮ. ಅಜ್ಜಿ, ಇತ್ತೀಚೆಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಮೊದಲು ಹೀಗಿರಲಿಲ್ಲ. ಲೀಲಾ ಮತ್ತು ಏಜೆ ಇಬ್ಬರು ಒಂದಾಗಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ಅದರ ಪ್ರಕಾರನೇ ಅವರಿಬ್ಬರು ತುಂಬ ಹತ್ತಿರ ಆಗಿದ್ದಾರೆ. ಇಂಥ ಟೈಮಲ್ಲಿ ಖುಷಿಯಾಗಿರೋದು ಬಿಟ್ಟು ಈ ಥರ ಕೂತ್ಕೊಂಡು ಯೋಚನೆ ಮಾಡೋವಂಥದ್ದು ಏನಾಯ್ತಜ್ಜಿ? ಅಂಥದ್ದೇನಿಲ್ವೇ, ವಯಸ್ಸಾದ್ಮೇಲೆ ಯೋಚನೆಗಳು ಬಂದೇ ಬರುತ್ತವೆ. ಅದೆಲ್ಲದಕ್ಕೂ ಕಾರಣ ಇರಬೇಕು ಅಂತೇನಿಲ್ಲ. ನೀನು ಅದೇನೋ ಸತ್ಯ ಗೊತ್ತಾಯ್ತು ಅಂತ ಹೇಳಿದ್ಯಲ್ಲ, ಅದೇನದು ಹೇಳು. ನೀವು ಮೊದಲೆಲ್ಲ ಆರಾಮಾಗೇ ಇರ್ತಾ ಇದ್ರಿ, ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ತುಂಬ ಡಲ್ ಆಗಿದ್ದೀರಾ. ಮುಂದೇನಾಗ್ಬಿಡುತ್ತಪ್ಪ ಅನ್ನೋ ಭಯ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅದನ್ನು ನಾನು ಗಮನಿಸಿದ್ದೀನಿ. ಹೇಳಿ, ನಾನು ಹೇಳ್ತಾ ಇರೋದು ನಿಜ ತಾನೆ? ಅಬ್ಬ, ನನ್ನ ಜೊತೆ ಇವಳು ಅಂತರ ನೋಡ್ಬಿಟ್ಲೇನೋ. ಹಾಗಿದ್ರೆ ಅದೇ ನಿಜನೇನೋ ಅಂತ ಭಯ ಬಿದ್ಬಿಟ್ಟೆ. ಹಾಗೇನಿಲ್ವೇ, ಯೋಚನೆ ಮಾಡೋದೆಲ್ಲ ನನ್ನ ಹಾಗೆ ವಯಸ್ಸಾದ್ಮೇಲೆ. ನಿನ್ನ ಹಾಗೆ ಯೌವನದಲ್ಲ, ಹುಚ್ಚುಡ್ಗಿ. ಸುಮ್ಮನೆ ಯೋಚನೆ ಮಾಡಬೇಡ, ಆರಾಮಾಗಿರೋ. ಮೇಡಮ್ ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ಅದು ನೀವು ಏಜೆ ಸರ್ನ ಲವ್ ಮಾಡೋದನ್ನ ನೋಡ್ತಾ ನೋಡ್ತಾ ನನಗೂ ಲವ್ ಮಾಡ್ಬೇಕಂತ ಅನ್ನಿಸ್ತಿದೆ ಮೇಡಮ್. ಹಲೋ ಹಲೋ, ನಮ್ಮ ಯಜಮಾನ್ರನ್ನ ನಾನಷ್ಟೇ ಲವ್ ಮಾಡ್ಬೇಕು ಬಂದ್ಬಿಟ್ರು. ಮೇಡಮ್ ಏನ್ ಮಾತಾಡ್ತಿದ್ದೀರಾ? ನಾನು ಹೇಳಿದ ಆ ಥರ ಅಲ್ಲ. ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಮೇಡಮ್. ಅದನ್ನ ಹೇಳಕ್ ಬಂದೆ ಅಷ್ಟೇ. ನಿಜವಾಗ್ಲೂ? ಹಾ ಮೇಡಮ್, ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಸಾಹಸದಿಂದ ಕಲಿಯಕ್ಕೆ ಸಾಧ್ಯ ಅಂತ. ಹಾಗೆ ನಿಮ್ಮ ಸಾಹಸ ಮಾಡ್ತಾ ಮಾಡ್ತಾ ನನಗೂ ಲವ್ ಮಾಡ್ಬೇಕಂತ ಅನಿಸ್ತಿದೆ ಮೇಡಮ್. ಆದ್ರೆ ಒಂದು ಸಮಸ್ಯೆ ಇದೆ ಮೇಡಮ್. ಏನ್ ಸಮಸ್ಯೆ ರೀ? ವಾಸಿ ಆಗ್ತಾ ಇರೋ ಕಾಯಿಲೆ ಏನಾದ್ರೂ ಬಂದಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ಆತರ ಏನಿಲ್ಲ. ಈಗ ನಾನ್ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ದಾಗೇನೆ ಆ ಹುಡುಗಿನೂ ನನ್ನನ್ನು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕಲ್ವಾ? ಅದೇ ಒಂದು ಪ್ರಾಬ್ಲಮ್ ಮೇಡಮ್.
ಅಯ್ಯೋಯ್ಯೋ ನಿಮ್ಗೇನ್ರಿ ಆಗಿದೆ ವಿಶ್ವರೂಪ್? ಎಲ್ಲ ಆಂಗಲ್ ಅಲ್ಲೂ ಸೂಪರ್ ಆಗಿ ಕಾಣಿಸ್ತೀರಾ. ನಿಜವಾಗ್ಲು ಮೇಡಮ್? ಹೌದು ವಿಶ್ವರೂಪ್, ನೀವು ಸೂಪರ್ ಆಗಿದ್ದೀರಾ ಬಿಡಿ. ಮೇಡಮ್ ನಾನೀಗ ಈ ಆಂಗಲ್ ಅಲ್ಲಿ ಪ್ರಪೋಸ್ ಮಾಡ್ಲಾ ಅಥವಾ ಈ ಆಂಗಲ್ ಅಲ್ಲಿ ಪ್ರಪೋಸ್ ಮಾಡ್ಲಾ? ಒಂದ್ ನಿಮಿಷ, ಈ ಕಡೆ ನೋಡಿ, ಈ ಕಡೆ ತಿರುಗಿ. ಹಾ, ಈ ಆಂಗಲ್ ಸೂಪರ್. ಮೇಡಮ್ ಈ ತರ ಸ್ಟೈಲ್ ಮಾಡ್ಲಾ? ನೀವ್ ಯಾವ ತರ ಹೇಳ್ಕೊಂಡ್ರು ಇಷ್ಟ ಆಗುತ್ತೆ. ಆಕ್ಚುಲಿ ಹುಡುಗಿರ್ಗೆ ಏನ್ ಗೊತ್ತಾ, ಇನ್ನೊಬ್ರನ್ನ ನಗ್ಸೋರ್ ಕಂಡ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಾನು ಓಕೆ ಆಗ್ತೀನಲ್ವ ಮೇಡಮ್? ಅಯ್ಯೋಯ್ಯೋ, ನಿಮ್ಮನ್ನ ಇಷ್ಟ ಪಡದೇ ಇರೋ ಹುಡುಗಿನೇ ಇಲ್ಲ ವಿಶ್ವರೂಪ್. ನೋಡಿ ನೀವೆಷ್ಟು ಕ್ಯೂಟ್ ಆಗಿದ್ದೀರಾ. ಆ ಸ್ಮೈಲ್ ನೋಡಿ, ಸೂಪರ್. ನಿಮ್ ಕಣ್ಗುಡ್ಡೆಗಳು ಆಚೆ ಇದ್ರು ವಾವ್ ವಾವ್ ಅನ್ಸುತ್ತೆ. ನೀವು ಬಿಡಿ, ಸೂಪರ್ ಅಂದ್ರೆ ಸೂಪರ್. ನೀವು ಹೇಳ್ತಿರೋದೆಲ್ಲ ನಿಜನಾ ಮೇಡಮ್? 100% ನಿಜ. ಸರ್ ಓಕೆ ಸರ್. ಮೇಡಮ್ ಹೋಗ್ಬಿಡ್ತೀನಿ. ವಿಶ್ವರೂಪ್, ಏನ್ರಿ ಆಯ್ತು? ಏನಂತ ಹೇಳಿ ಮೇಡಮ್? ಏನಾಯ್ತು ಅದನ್ನ ಹೇಳಿ. ಈ ಮನೆಯಲ್ಲಿ ಒಂದು ಕೆನ್ನೆ ಕೊಡಿತಾರೆ, ಇಲ್ಲ ಡೈಲಾಗ್ ಅಲ್ಲೇ ಹೊಡಿತಾರೆ. ಈಚೆ ಹೊಡೆದ್ರ? ಇಲ್ಲ, ರೂಮಿಗೆ ಕರೆದು ಮುತ್ತು ಕೊಟ್ರು. ಏನ್ ಮೇಡಮ್ ಇಸಿಟ್ಟು? ನಿನ್ನೆ ನನ್ನ ಲೀಲಾ ಮೇಡಮ್ ಹತ್ರ ನನಗೂ ಒಂದು ಗೆಳತಿ ಬೇಕು ಅಂತ ಮೊಗ್ಗಿನ ಮನಸ್ಸು ರೇಂಜಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ತೋಡ್ಕೋತಿದ್ದೆ. ಅದನ್ನ ನಮ್ಮ ಬಾಸ್ ನೋಡಿದ್ರ ನನ್ನ ರೂಮಿಗೆ ಕರೆದು ಲೈಟ್ ಆಗಿ ಬೈಕ್ ಅನಿಸಿದ್ರು ಅಷ್ಟೇ. ಏನು, ನಮ್ ವಿಶ್ವರೂಪ್ಗೆ ಯಜಮಾನ್ರು ಬೈದ್ರಾ? ಇಲ್ಲ, ನಾನ್ ಇದನ್ನೆಲ್ಲ ಒಪ್ಪಲ್ಲ. ಬನ್ನಿ ವಿಶ್ವರೂಪ್, ಯಾಕೆ ಬೈದ್ರು ಅಂತ ಕೇಳೋಣ. ಬನ್ನಿ. ಮೇಡಮ್ ಒಂದ್ ನಿಮಿಷ ನಿಲ್ಲಿ. ಏನ್ ಜೋಡಿ ಮೇಡಮ್ ನಿಮ್ದು? ನೀವು ಮಾತು ಎತ್ತಿದ್ರೆ ಹೋಗ್ತೀರಾ, ಅವರು ಮಾತು ಎತ್ತದೆ ಹೋಗ್ತಾರೆ. ಬಾಸ್ ಹೇಳಿರೋ ಮಾತಲ್ಲಿ ಲವ್ ಇದೆ, ಯೋಚನೆ ಮಾಡಿ. ಲವ್ ಎಲ್ರಿ ಇದೆ ಮೇಡಮ್, ಇದಕ್ಕೆ ಕನ್ನಡದಲ್ಲಿ ಪೊಸೆಸಿವ್ನೆಸ್ ಅಂತಾರೆ. ವಿಶ್ವರೂಪ್, ಅದು ಇಂಗ್ಲಿಷ್ ಅಲ್ವಾ? ಮೇಡಮ್, ಈಗ ಭಾಷೆ ಇಂಪಾರ್ಟೆಂಟಾ ನಮ್ಮ ಭಾವ ಇಂಪಾರ್ಟೆಂಟು? ಈಗ ನಮ್ಮ ಭಾವನ್ಗೆ ನಮ್ಮ ಬಾಸ್ಗೆ ನಿಮ್ಮ ಮೇಲೆ ಸಖತ್ತಾಗಿ ಪೊಸೆಸಿವ್ನೆಸ್ ಇದೆ. ಅದರ ಅರ್ಥ ಬಾಸ್ಗೆ ನಿಮ್ಮ ಮೇಲೆ ಲವ್ ಇನ್ನೂ ಡೀಪ್ ಆಗಿದೆ ಅಂತ. ಆಮೇಲೆ ಇನ್ನೇನ್ ಮೇಡಮ್, ಅವಳು ನನ್ನ ಹೆಂಡತಿ, ಅವಳು ಹೊಗಳೋದಾದ್ರೆ ನನ್ನನ್ನೇ ಹೊಗಳ್ಬೇಕು, ಅವಳು ನೋಡೋದಾದ್ರೆ ನನ್ನನ್ನೇ ನೋಡ್ಬೇಕು ಅನ್ನೋದೊಂದು ಆಸೆ ಇದೆಯಲ್ಲ, ಅದು ಮೇಡಮ್ ಇಂಪಾರ್ಟೆಂಟು. ವಾವ್, ನನ್ ಗಂಡಂಗೆ ನನ್ ಮೇಲೆ ಪೊಸೆಸಿವ್ನೆಸ್ ಇದೆಯಾ? ವಿಶ್ವರೂಪ್, ಅವ್ರು ಬಂದಾಗ ನಾನು ಇನ್ನೊಂದ್ಸತಿ ನಿಮ್ಮನ್ನ ಹೊಗಳ್ತೀನಿ. ಅದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಅಪ್ಪ, ನಂಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ವಿಶ್ವರೂಪ್. ಮೇಡಮ್, ನೀವು ನನ್ನನ್ನು ಫುಟ್ಬಾಲ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಫುಟ್ಬಾಲ್ ಅನ್ಕೊಂಡು ಇಡೀ ಮನೆಯೆಲ್ಲ ಆಟ ಆಡಿಸ್ತಿದ್ದೀರಲ್ಲ, ಅದು ಬೇಡ ಅಂತಿರೋದು. ಬಾಸ್ ನಿನ್ನೆ ಕೊಟ್ಟ ಪ್ರಸಾದ ಇನ್ನು ಖಾಲಿ ಆಗಿಲ್ಲ. ಮತ್ತೆ ಈಚೆ ಯಾವತ್ತೂ ಹೀಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಇವತ್ತು ಮಾಡಿದ್ದಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಇದೆಲ್ಲ ನಿಮ್ಮೇಲಿರೋ ಪ್ರೀತಿಗೋಸ್ಕರ. ನೋಡಿ, ಪ್ರೀತಿ ಕಲ್ಲನ್ನು ಕರಗಿಸುತ್ತೆ ಅಂತಾರೆ. ಈಜೆ ಕರಗ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇ. ಅಯ್ಯೋ, ಸೈರನ್ನು ಯಾರು ಏನ್ ತಪ್ಪು ಮಾಡಿದ್ರೆ? ಬನ್ನಿ ನೋಡೋಣ. ರೀ, ಯಾರಾದ್ರೂ ತಪ್ಪು ಮಾಡಿದ್ರೆ ಹೇಳಿ, ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ಅಕ್ಕ, ಇವ್ದು ಜಾಸ್ತಿ ಆಯ್ತು. ನೀವೇನಾದ್ರೂ ಮಾಡ್ತೀರಾ ಇಲ್ಲ ನಾನೇನಾದ್ರೂ ಮಾಡ್ಲ? ಮೊದಲು ಏಜೆ ಏನು ಹೇಳಕ್ ಕರೆದಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ ಇರು. ಇನ್ನೇನು ಹೇಳ್ತಾರಕ್ಕ, ಅವತ್ತು ಅಜ್ಜಿ ಕರೆದ್ಬಿಟ್ಟು ಕಂಪ್ನಿನಲ್ಲಿ ಅರ್ಧ ಶೇರ್ಸ್ ಕೊಡ್ತಿದ್ದೀನಿ ಲೀಲಂಗೆ ಅಂತ ಹೇಳಿದ್ರು. ಇವತ್ತು ಏಜೆ ನಾನು ಇಡೀ ಆಸ್ತಿನೇ ಬರ್ಕೊಡ್ತಿದ್ದೀನಿ, ನಿಮ್ಮ ಕೈಗೆಲ್ಲ ಚಿಪ್ ಕೊಡ್ತೀನಿ, ಯಾವ ಡಿಸೈನ್ ಚಿಪ್ ಬೇಕೋ ನೀವೇ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಕರೆದಿರ್ತಾರೆ. ರಾಮ್, ಏನಾಯ್ತು ರಾಮ್?
ಇನ್ನೂ ಏನೂ ಆಗಿಲ್ಲಮ್ಮ. ಆಗಬೇಕಾದ್ದೆಲ್ಲ ಆದಷ್ಟು ಬೇಗ ಆಗುತ್ತೆ. ನಮ್ಗೇನು ಅರ್ಥ ಆಗ್ತಿಲ್ಲ ಏಜೆ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು. ಬರೀ ಹೇಳೋದಲ್ಲ, ನಿಮಗೆಲ್ಲ ಅರ್ಥ ಆಗೋ ಹಾಗೆ ತಿಳಿಸಿ ಹೇಳೋದು. ಮೇಡಮ್, ಬಾಸ್ ಒಗೊಟ್ಟಾಗೆಲ್ಲ ಮಾತಾಡ್ತಿದ್ದಾರಲ್ವ, ಏನಿರ್ಬೋದು ಮೇಡಮ್? ನನಗೂ ಅದೇ ಅರ್ಥ ಆಗ್ತಿಲ್ಲ ವಿಶ್ವರೂಪ್. ರೀ, ಏನಂತ ನೀವೇ ಹೇಳಿ. ಪ್ರತಿಯೊಬ್ಬರ ಲೈಫಲ್ಲೂ ಒಂದೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಇರುತ್ತೆ. ಅದು ಮೊದಲನೇ ಕೆಲಸ ಇರ್ಬೋದು, ಮೊದಲನೇ ಸಂಬಳ ಇರ್ಬೋದು, ಮೊದಲನೇ ಸಕ್ಸಸ್ ಇರ್ಬೋದು. ಸೇಮ್ ವೇ ನೇಚರಲ್ಲೂ ಡಿಫ್ರೆಂಟ್ ಸೀಸನ್ಸ್ ಇರುತ್ತೆ. ಚಳಿಗಾಲ ಮುಗಿದಾದ್ಮೇಲೆ ಎಲೆಗಳೆಲ್ಲ ಒಣಗಿ ಉದುರಾದ್ಮೇಲೆ ಒಂದು ಹೊಸ ವಸಂತ. ಎಕ್ಸಾಕ್ಟ್ಲಿ, ವಸಂತ ಕಾಲ ಬರುತ್ತೆ. ಅದನ್ನು ನಾವೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ನನ್ನ ಲೈಫಲ್ಲೂ ಒಂದು ಹೊಸ ಸೀಸನ್ ಬರ್ತಾ ಇದೆ. ಸರಿಗಮ್ಮಪ್ಪ, ನೆಕ್ಸ್ಟ್ ಸೀಸನು. ಸೊ ನನ್ನ ಲೈಫಲ್ಲಿ ಬರ್ತಾ ಇರೋಂಥ ಸ್ಪೆಷಲ್ ಮೂಮೆಂಟನ್ನು ನಾನು ಸ್ಪೆಷಲಾಗಿ ವೆಲ್ಕಮ್ ಮಾಡಬೇಕು. ಅದಕ್ಕೆ ಒಂದು ಫಂಕ್ಷನ್ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ. ಫಂಕ್ಷನ್ನಾ? ಯಾವ ಫಂಕ್ಷನ್ನು? ಅದ್ರಲ್ಲಿ ಏನೇನಿರುತ್ತೆ? ಇದೆ. ಈ ಪ್ರಶ್ನೆಗಳನ್ನ ನೀವು ಯಾರು ಕೇಳಬಾರ್ದು. ಇದು ಯಾಕಾಗ್ತದೆ, ಯಾರಿಗೋಸ್ಕರ ಆಗ್ತದೆ ಅನ್ನೋದು ಅವತ್ತೇ ನಿಮ್ಗೆ ಗೊತ್ತಾಗುತ್ತೆ. ವೆಲ್, ಇದರ ಎಲ್ಲ ಅರೇಂಜ್ಮೆಂಟ್ ಜವಾಬ್ದಾರಿನೂ ನಾನೇ ತಗೊಂಡಿದ್ದೀನಿ. ಬಟ್ ನೀವೆಲ್ಲ ಅಲ್ಲಿರಬೇಕು. ಅಲ್ಲಿ ನಡೆಯೋದೆಲ್ಲ ನಿಮ್ಮ ಮುಂದೆನೇ ಆಗಬೇಕು. ಸೊ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಣ ಅಂತ ನಾನು ಕರೆದಿದ್ದು. ವಿತೌಟ್ ಫೇಲ್ ನೀವೆಲ್ಲರೂ ಬರಬೇಕು. ವೆಲ್, ಫಂಕ್ಷನ್ ಡೇಟ್ ಟು ಟೈಮ್ನ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಅಲ್ಲ ಮೇಡಮ್, ಇಷ್ಟೆಲ್ಲ ಕರೆದು ಹೇಳೋ ಬದಲು ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಹಾಕಿ ಹೋಗ್ತಿತ್ತಪ್ಪ. ಅದು ಅವ್ರು ಮಾಡಲ್ಲ, ಬಿಕಾಸ್ ದಟ್ಸ್ ಏಜೆ. ಹೇಳಿ, ಏನು ವಿಷಯ? ಅದೇ ಸರ್, ಫೋನಲ್ಲಿ ಹೇಳಿದ್ನಲ್ವಾ, ನಾವು 3 ಜನ ಸೇರ್ಕೊಂಡು ಒಂದು ಟ್ರಸ್ಟ್ ನಡೆಸ್ತಾ ಇದ್ದೀವಿ ಸರ್. ಈ ಟ್ರಸ್ಟಲ್ಲಿ ಅನಾಥ ಮಕ್ಕಳು, ವಯಸ್ಸಾದವರು ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದೀವಿ ಸರ್. ಹಾಗೆ ಈ ಟ್ರಸ್ಟ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಈ ವರ್ಷ ಹೆಲ್ತ್ ಚೆಕಪ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಸ್ಪಾನ್ಸರ್ ಮಾಡಿ ಅಂತ ತುಂಬ ಜನದ ಹತ್ರ ಕೇಳಿದ್ವಿ, ಆದರೆ ಅವ್ರ ಕಡೆಯಿಂದನೂ ತುಂಬ ಡಿಮ್ಯಾಂಡ್ಸ್ ಇತ್ತು. ನಮ್ಗೆ ಯಾಕೋ ಸರಿ ಬರಲಿಲ್ಲ. ಸೊ ತುಂಬ ಜನ ನಿಮ್ಮ ಹೆಸರು ಸಜೆಸ್ಟ್ ಮಾಡಿದ್ರು, ಅದಕ್ಕೆ ನಿಮ್ಮ ಹತ್ರ ಬಂದ್ವಿ ಸರ್. ನೀವು ದೊಡ್ಡ ಮನ್ಸು ಮಾಡಿ ಸ್ಪಾನ್ಸರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಜೀವನದಲ್ಲಿ ಯಾರೂ ಮೇಲೆಲ್ಲ ಕೇಳಲ್ಲ. ಇವತ್ತು ನಾನು ಹೀಗಿರ್ಬೋದು, ನಾಳೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಲ್ವಾ. ಸೊ ಮನುಷ್ಯ ಚೆನ್ನಾಗಿದ್ದಾಗ ಇನ್ನೊಬ್ರಿಗೆ ಸಹಾಯ ಮಾಡಬೇಕು. ವೆಲ್, ನೀವು ಬರೋಕ್ಕೆ ಮುಂಚೆನೇ ನನಗೆಲ್ಲ ಗೊತ್ತಾಗಿತ್ತು. ಸೊ ನಿಮ್ಮದು ಇದೇನು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಟ್ರಸ್ಟು, ಇದೆಲ್ಲದರ ಜವಾಬ್ದಾರಿನ ನಾನೇ ಹೊತ್ಕೋತೀನಿ. ಡೋಂಟ್ ವರಿ. ವಿಶ್ವರೂಪ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಸರ್. ನಾವೆಷ್ಟು ಕಡೆ ಹೋಗಿದ್ವಿ, ನಿಮ್ಮಷ್ಟು ಒಳ್ಳೆ ಮನುಷ್ಯರು ನಮ್ಗೆ ಯಾರೂ ಸಿಕ್ಕಿರಲಿಲ್ಲ ಸರ್.
ಹೌದು ಸರ್, ಈಗಿನ ಕಾಲದಲ್ಲಿ ಎಷ್ಟೇ ಕೋಟಿ ಇದ್ರೂ ರೋಡಲ್ಲಿ 100 ರೂಪಾಯಿ ಬಿದ್ದಿದ್ರೆ ಕಾರ್ ನಿಲ್ಸಿ ಎತ್ಕೊಂಡು ಹೋಗ್ತಾರೆ. ಆದರೆ ನಿಮ್ಮಂಥ ದಾನಿ ಸಿಗಲ್ಲ ಸರ್. ನೀವು ಮನಸ್ಸಲ್ಲಿ ಮಾತ್ರ ಶ್ರೀಮಂತರಲ್ಲ ಸರ್, ಲೈಫಲ್ಲೂ ಶ್ರೀಮಂತರು. ಅದಕ್ಕೆ ಸರ್ ನೀವು ಇಷ್ಟೊಂದು ಚೆನ್ನಾಗಿ ಬದುಕ್ತಿರೋದು. ಹೌದು ಸರ್, ನೀವು ಊರ ಜನನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ಇನ್ನು ನಿಮ್ಮ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೋದು ಸರ್. ನಿಮ್ಮ ಪ್ರೀತಿ ಪಡೆಯೋಕ್ಕೆ ಮೇಡಮ್ ಪುಣ್ಯ ಮಾಡಿದ್ದಾರೆ ಸರ್. ನೀವು ತುಂಬ ಹೊಗಳ್ತಾ ಇದ್ದೀರಾ ಅನ್ಸುತ್ತೆ. ನೀವು ಸ್ಮೈಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸರ್. ವಾವ್. ಓ, ನಿನಗೂ ನನ್ನ ಮೇಲೆ ಪೊಸೆಸಿವ್ನೆಸ್ ಇದೆ. ಮಾಡ್ತೀನಿರು. ನಿಜವಾಗ್ಲೂ ನನ್ನ ಸ್ಮೈಲ್ ಅಷ್ಟು ಚೆನ್ನಾಗಿದೆಯಾ? ಹೌದು ಸರ್, ಆಸಮ್ ಆಗಿದೆ. ಹೌದು ಸರ್, ಎಲ್ಲರೂ ಹೇಳ್ತಾರೆ ನೀವು ಸ್ಮೈಲೇ ಮಾಡಲ್ಲ ಅಂತ, ಆದರೆ ನೀವು ಸ್ಮೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸರ್. ನೋಡಿ ಸರ್, ನೀವು ನಕ್ಕಿದ ತಕ್ಷಣ ನಿಮ್ಮ ಕೆನ್ನೆ ಕೆಂಪಾಯಿತು. ಸುಮಾರು ಜನ ಹೇಳ್ತಾರೆ ನೀವು ನಕ್ರೆ ದೀಪಾವಳಿ ಅಂತ. ದೀಪಾವಳಿನ? ವೈ? ನಿಮ್ಮ ನಗುನಲ್ಲೇ ಬೆಳಕಿದೆ ಸರ್. ಹಲೋ, ನಕ್ಕಿದ್ ಸಾಕು, ನೀವಿನ್ ಹೊರಡಿ. ನಮ್ಮ ಯಜಮಾನ್ರು ನಿದ್ದೆ ಮಾಡಬೇಕು. ಬೆಳಿಗ್ಗೆಯಿಂದ ದುಡ್ದು ಸಾಕಾಗಿದೆ ಅವ್ರಿಗೆ. ಹೊರಡಿ ಸಾಕು. ಯಾರು ಸರ್ ಇವರು? ನಿಮ್ಮ ಎದುರುಗಡೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಇವ್ರ ಹೆಂಡತಿ. ಕಾಫಿ ತಂದ್ಕೊಟ್ಟಾಗ್ಲೇ ಗೊತ್ತಾಗ್ಲಿಲ್ವಾ ನಿಮ್ಗೆ? ಸಾಕು, ನೀವಿನ್ ಹೊರಡಿ. ನಗು ಅಂತೆ, ಬ್ರೈಟ್ ಅಂತೆ, ಶೈನ್ ಅಂತೆ. ಹೊರಡಿ ಸಾಕು. ಮೇಡಮ್, ನೀವು ದೇವ್ರ ಹತ್ರ ವರ ಪಡ್ಕೊಂಡ್ ಬಂದಿದ್ದೀರಾ, ಇಲ್ಲ ಅಂದ್ರೆ ಇಂಥ ಒಳ್ಳೆ ಗಂಡ ಸಿಗ್ತಾ ಇರ್ಲಿಲ್ಲ. ಅದೆಲ್ಲ ನನಗೂ ಗೊತ್ತು. ತಾವ್ ಹೊರಡಿ. ಸರ್, ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ತುಂಬಾ ಪೊಸೆಸಿವ್ನೆಸ್ ಇದೆ. ಇನ್ನೂ ನಾವಿಲ್ಲೇ ಇದ್ರೆ ಹೊಡೆದೇ ಬಿಡ್ತಾರೆ ಅನ್ಸುತ್ತೆ. ಯು ಸೋ ಲಕ್ಕಿ ಮ್ಯಾಮ್. ಟೇಕ್ ಕೇರ್ ಸರ್. ಬಾಯ್ ಸರ್. ಸೆಕೆಂಡ್ ಎಲ್ಲ ಬೇಡ, ಬಾಯ್ ಹೇಳಿದ್ರಲ್ಲ ಸಾಕು. ಹೊರಡಿ. ಆ್ಯಕ್ಚುಲಿ ನಾನು ಆ ಕಡೆನೇ ಹೋಗ್ತಾ ಇದ್ದೆ. ಮೂತಿ ನಾನು ಡ್ರಾಪ್ ಮಾಡ್ಬೋದಿತ್ತು ಏನೋ. ಲಕ್ಷ್ಮಿ, ಏನಾಯ್ತು? ಯಾಕೆ ಈ ಥರ ಮಾಡ್ತಿದ್ಯಾ? ನಾನು ಹೊರಗಡೆ ಹೋಗ್ಬೇಕು. ಸದ್ಯಕ್ಕೆ ನೀವು ರೂಮ್ ಒಳಗಡೆ ಇರಿ, ಹೋಗಿ. ಲಕ್ಷ್ಮಿ, ಮನೇಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ, ಅದೆಲ್ಲ ಮಾಡ್ಬೇಕು. ಬೆಟ್ಟ ಕಡಿ ಅಂತ ಕೆಲಸ ಇದ್ರು ನಿಮ್ ಪರವಾಗಿ ನಾನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಲಕ್ಷ್ಮಿ, ಹೌಸ್ ಅರೆಸ್ಟ್ ಅಂತಾರಲ್ಲ, ಅದನ್ನ ಮಾಡಿಸ್ಬಿಡ್ತೀನಿ ನೋಡು. ಧಾರಾಳವಾಗಿ ಮಾಡಿ, ಆದ್ರೆ ಅದನ್ನ ಹೊರಗಡೆ ಬಂದ ಮೇಲೆ ಮಾಡಿ. ಈಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಗೋ. ಅದನ್ನೇ ಕೇಳ್ತಿರೋದು, ನಾನ್ ಯಾಕೆ ಒಳಗಿರ್ಬೇಕು? ಏಜೆ ಹೇಳಿದ್ದಾರೆ ಸಂಜೆವರೆಗೂ ನೀವು ರೂಮ್ ಒಳಗಡೆನೆ ಇರ್ಬೇಕಂತ. ಅಕಸ್ಮಾತ್ ನಿಮ್ಮನ್ನೇನಾದ್ರು ಹೊರಗಡೆ ಬಿಟ್ರೆ ಏಜೆ ನನ್ನನ್ನ ಬೈತಾರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ರೂಮ್ ಒಳಗಡೆ ಹೋಗಿ. ಲಕ್ಷ್ಮಿ, ನಾನು ಅದನ್ನೇ ಕೇಳ್ತಿರೋದು, ಯಾಕೆ ಅಂತ. ಅದನ್ನ ನೀವು ಅವ್ರ ಹತ್ರನೇ ಕೇಳಿ. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ನೀವು ಒಳಗಡೆ ಹೋಗಿ. ನನ್ಗೆ ಏನೋ ತಿನ್ಬೇಕನ್ಸಿದೆ, ನಾನು ಹೋಗಿ ತಿನ್ಕೊಂಡು. ಅದೆಲ್ಲ ರೂಮ್ಗೆ ಸಪ್ಲೈ ಆಗುತ್ತೆ. ಸೊ ದಯವಿಟ್ಟು ನೀವು ಒಳಗಡೆ ಹೋಗಿ ಪ್ಲೀಸ್. ನನಗೋಸ್ಕರ ಅಲ್ದೇ ಇದ್ರು ಏಜೆಗೋಸ್ಕರ ಪ್ಲೀಸ್. ಲಕ್ಷ್ಮಿ, ಈ ತರ ಮಾಡ್ತಿರೋದ್ ನೋಡಿದ್ರೆ ನನ್ಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಏನ್ ವಿಷಯ ಅಂತ ಹೇಳ್ತೀಯ? ಯಾರಿಗೂ ಗೊತ್ತಾಗಲ್ಲ, ಕಿವಿಯಲ್ಲ ಹೇಳು ಪ್ಲೀಸ್. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಈಚೆ ನಿಮ್ಗೋಸ್ಕರ ಏನೋ ಸರ್ಪ್ರೈಸ್ ಇಟ್ಟಿದಾರಂತೆ. ಸರ್ಪ್ರೈಸ್. ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ. ಹೌದಾ? ಹಾಗಾದ್ರೆ ನಾನು ಈಗಲೇ ಹೊರಡ್ತೀನಿ. ನೋಡಿಪ್ಪ, ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ.
ಆ ವ್ಯಕ್ತಿ ಇದಾರ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ. ಆಯ್ತು ಆಯ್ತು, ಸರಿ, ನಾ ಬರ್ತಿದ್ದೀನಿ. ಹಾ, ಆಯ್ತು. ಅಜ್ಜಿ 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 ಅಜ್ಜಿ, ಎಲ್ಲಿಗೆ ಹೋಗ್ತಿದ್ದೀರಾ? ಏನಮ್ಮ ನೀನು ಎಲ್ಲಾದ್ರೂ ಹೊರಟಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಾನೇನಾದ್ರೂ ಓಡ್ ಹೋಗ್ತಿದ್ದೀನಾ ಅಥವಾ ನಾ ಏನ್ ಸಣ್ಣ ಮಗುನ ಹೊರಗೆ ಹೋದ್ರೆ ವಾಪಸ್ ಬರೋದಿಲ್ಲ ಅನ್ನಕ್ಕೆ? ಏನೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಅಂತ ಕೇಳ್ತೀಯಲ್ಲಮ್ಮ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ತಪ್ಪಾಯ್ತಜ್ಜಿ, ಇನ್ಮೇಲಿಂದ ಹಾಗೆ ಕೇಳಲ್ಲ. ಲಕ್ಷ್ಮಿ, ಹೇಳಿ ಅಜ್ಜಿ. ಬೇಜಾರಾಯ್ತಮ್ಮ? ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಇಲ್ಲಮ್ಮ, ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಮ್ಮ. ನಾನು ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಒತ್ತಡದಲ್ಲಿ ನಾನು ಹೀಗೆಲ್ಲ ಮಾತಾಡ್ಬಿಟ್ಟೆ. ಏನು ಅಂದ್ಕೋಬೇಡಮ್ಮ. ಅಜ್ಜಿ, ನೀವು ನಮಗೆ ದಾರಿ ತೋರಿಸೋ ಗುರು ಇದ್ದಾಗೆ. ನೀವು ಭಯದಲ್ಲ, ಒಂದೇಟ್ ಹೊಡೆದ್ರು ಅದು ನಮಗೆ ಆಶೀರ್ವಾದನೆ ಹೊರತು ಬೇಜಾರಾಗಲ್ಲ. ನೀವ್ಯಾಕೆ ಇಷ್ಟೆಲ್ಲ ಕೇಳ್ಕೊತಿದ್ದೀರಾ? ನಿಮ್ಮ ಪಾಡಿಗೆ ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ, ಆಯ್ತಾ? ಸರಿಮ್ಮ, ಈಗ ಹೋಗಿ ಸಂಜೆ ಆಗೋದ್ರೊಳಗೆ ಬಂದ್ಬಿಡ್ತೀನಿ. ಹುಷಾರು.